ಬಿಸಿ ಗಾಳಿ ಇಲ್ಲಿವರೆಗೂ ಹೊಡಿತಾ ಇದೆ. ಬಾಯ್ ಕ್ಯೂ ಮತ್ ಡಾಲ್ನಾ ಹಾತ್ ಯಾರ ಆಪ್ನೆ ಕುದಿಯೋ ನೀರಲ್ಲಿ ಕೈ ಇಟ್ಬಿಟ್ಟು ನಮ್ಮ ಫ್ರೆಂಡು ಕೈನ ರೋಸ್ಟ್ ಮಾಡ್ಕೊಂಬಿಟ್ರು. ನಾವಿರೋ ಅಂಥ ಜಾಗದಲ್ಲಂತೂ ಎಲ್ಲಿ ನೋಡಿದ್ರು ಹಸಿರು ಹುಲ್ಲು ಇಲ್ಲವೇ ಇಲ್ಲ. ಎಲ್ಲ ಕಡೆ ಈ ಥರ ಡ್ರೈ ಏರಿಯಾ, ಫುಲ್ಲು ಮೌಂಟೇನು. ಆದರೆ ಈ ಒಂಟೆಗಳು ಅಲ್ಲಲ್ಲಿ ಬೆಳೆದಿರೋ ಅಂಥ ಇದೇನು ಹುಲ್ಲು ಅಲ್ಲ, ಇದು ಏನೋ ಇದು, ಇದನ್ನು ಮೇಯ್ತಾವೆ. ಗುರು ಜಿಬೂಟಿಲಂತೂ ಜನನೇ ಇಲ್ಲ. ಸಿಟಿಲೇ ನೀವು ನೋಡಿದ್ರಲ್ಲ, ಅಲ್ಲಲ್ಲಿ ಒಬ್ರೊಬ್ರು ಕಾಣಿಸ್ತಾರೆ ಅಷ್ಟೇ. ಇನ್ನು ಸಿಟಿಯಿಂದ ಆಚೆ ಬಂದ್ಬಿಟ್ರೆ ಫುಲ್ಲು ಖಾಲಿ, ಎಲ್ಲ ಖಾಲಿ. ಈ ಖಾಲಿ ಜಾಗದಲ್ಲಿ ಯಾರನ್ನಾದ್ರೂ ಮನುಷ್ಯರು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಗುರು ಇವರಂತೂ ನೊಮ್ಯಾಡ್ಸು, ಒಂಟೆನ ಕರ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರವರು ಒಂಟೆ ಜೊತೆ ಹೋಗ್ತಾ ಇರ್ತಾರೆ. ಬರೀ ಅವ್ರು 4 ಜನ ಅಲ್ಲ, ನೋಡಿ ಎಷ್ಟೊಂದು ಜನ ಅವರು. ದೇವರು ನಾವಿರೋ ಅಂಥ ಈ ಜಾಗ, ಇದು ಎಲ್ಲ ಜಾಗನೂ ಅಷ್ಟೇ 1978 ವಾಲ್ಕೇನು ಯಾವಾಗ ಎರಪ್ಟ್ ಆಯ್ತಲ್ಲ, ಆ ಎರಪ್ಟ್ ಆದಂಥ ಟೈಮಲ್ಲಿ ಈ ಜಾಗ ಎಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಬರ್ನಾಗ ಹೋಗ್ಬಿಟ್ಟಿತ್ತು. ಹಂಗೇನೆ ಇಲ್ಲಿರೋಂಥ ಒಂದೊಂದು ಕಲ್ಲುಗಳು, ಒಂದೊಂದು ಮಣ್ಣು, ಒಂದೊಂದು ಎಲ್ಲ ಬಂಡೆ ಕಲ್ಲುಗಳು ಎಲ್ಲ ಬರ್ನಾಗ್ಬಿಟ್ಟಿತ್ತು. ಆ ಬರ್ನಾದಾಗ ಸಿಕ್ಕಾಪಟ್ಟೆ ಹೊಸ ಜಾಗಗಳು ಸೃಷ್ಟಿ ಆಯಿತು. ಹಾಗೆ ಹೊಸ ಜಾಗ ಸೃಷ್ಟಿ ಆದಂತಹ ಈ ಲೇಕ್, ನೀವು ನೋಡ್ತಾ ಇದ್ರಲ್ಲ ಈ ಲೇಕಲ್ಲಿ ಯಾರಾದರೂ ಈಜಾಡಿದ್ರೆ ಅದು ಅವರ ಕೊನೆಯ ಈಜಾಗುತ್ತೆ. ಯಾಕಂದರೆ ಈ ನೀರು ಬರೀ ನೀರಲ್ಲ, ಕುದಿಯುವಂಥ ಕುದಿಯುವಂಥ ಬಿಸಿ ನೀರು. ಸಿಕ್ಕಾಪಟ್ಟೆ ನೀರು ಬಿಸಿ ಇರುತ್ತೆ. ನೋಡೋಣ ಬಿಸಿ ಇದೆಯಾ ಇಲ್ವಾ ಅಂತ. ಕೈ ಇರೋದೇ ಒಂದೇ ಗುರು. ಓಹೋ ಸಿಕ್ಕಾಪಟ್ಟೆ ಬಿಸಿ ಇದೆ ಗುರು. ನೀವು ಬೆಳಗ್ಗೆ ಗೀಸರಲ್ಲಿ ಸ್ನಾನ ಮಾಡ್ತಿರಲ್ಲ, ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿ ಇದೆ ಇದು. ವಾಲ್ಕೆನೋ ಹೆಂಗೆ ಕೊತ್ತ ಅಂತ ಕುದ್ದು ಮೇಲೆ ಬರುತ್ತಲ್ಲ, ಹಂಗೆ ಈ ನೀರು ಭೂಮಿಯಿಂದ ಮೇಲೆ ಬರ್ತಾ ಇದೆ ಕೊತ್ತ ಅಂತ. ನೋಡಿ ಎಲ್ಲ ಹಾಕವ್ರೆ, ಈಜಾಡಿದ್ರೆ ಅದೇ ಲಾಸ್ಟ್ ಈಜಾಗುತ್ತಂತೆ. ನೋಡಿ ನೀರು ಬಂಡೆಕಲ್ಲು ಮಧ್ಯದಿಂದ ಬರ್ತಾ ಇದೆ, ಅಲ್ಲಿಂದ ಬರ್ತಾ ಇದೆ ನೀರು, ಅಲ್ಲಿಂದ ಬಂದು ಅಲ್ಲೆಲ್ಲ ಕಲೆಕ್ಟ್ ಆಗ್ತಾ ಇದೆ. ಅಲ್ಲಿ ಕೈ ಇಟ್ನಲ್ಲ, ಹಂಗೆ ಇಲ್ಲಿ ಕೈ ಇಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಕೈ ಇಡೋಕ್ಕೆ ಆಗದೆ ಇರೋಷ್ಟು ಬಿಸಿ ಇದೆ ಅಂತಂದರೆ ನೀವು ನಂಬಲ್ಲ ಅಲ್ವಾ? ಈಗ ನಂಬ್ತೀರಾ? ಬಿಸಿ ಗಾಳಿ ಇಲ್ಲಿವರೆಗೂ ಹೊಡಿತಾ ಇದೆ ನೋಡಿ, ಪ್ರೂಫ್ ಸಮೇತ ಬಂದಿದ್ದೀನಿ. ಹೈ ಥರ್ಮೋಮೀಟ್ರ್ ಮೆಲ್ಟ್ ಆಗೋಗ್ತಾ ಇದೆಯಾ? ಓ ಗಾಡ್, ये हाई दिखा रहा है. भाई क्यों मत डालना हाथ यार आपने तो. ಕುದಿಯೋ ನೀರಲ್ಲಿ ಕೈ ಇಟ್ಬಿಟ್ಟು ನಮ್ಮ ಫ್ರೆಂಡು ಕೈನ ರೋಸ್ಟ್ ಮಾಡ್ಕೊಂಬಿಟ್ರು. ಇದಂತೂ ಕೆಟ್ಟೇ ಹೋಯ್ತು ಗುರು. ಪ್ರಕೃತಿ ಎಷ್ಟು ವಿಸ್ಮಯ ನೋಡಿ, ನಂಬಕ್ಕೆ ಅಸಾಧ್ಯ. ನೋಡಿ ಮುಂಚೆ ವಾಲ್ಕೆನೋ ಬಂದಾಗ ಬರ್ನಾಗಿರೋ ಅಂಥ ಬಂಡೆಗಳು ಇವೆಲ್ಲ, ಬಂಡೆನೇ ಕರ್ಗೋಗ್ಬಿಟ್ಟೈತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ವಾಲ್ಕೆನೋದ ತಾಕತ್ತು.